ಸಮಯದಲ್ಲಿ ಫ್ರೀಡಮ್ ಇನ್ ಟ್ರೂತ್ ಮಿನಿಸ್ಟ್ರಿ ವತಿಯಿಂದ ನಾನು ವಂದನೆ ಸಲ್ಲಿಸೋನಾಗಿದ್ದೇನೆ. ಇವತ್ತು ನಾವು ಎಲ್ಲರೂ ಕೂಡಿ ದೇವರನ್ನು ಸ್ತುತಿಸಿ ಆರಾಧಿಸೋಣ. ಅಷ್ಟೇ ಅಲ್ಲದೆ ಆತನ ಒಂದು ಸ್ವರವನ್ನು ಕೇಳುವುದಕ್ಕೆ ನಾವೆಲ್ಲರೂ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ ಪ್ರೇರೆ. ಥ್ಯಾಂಕ್ ಯು ಜೀಸಸ್. ಸ್ತೋತರಾಜನೆ ಸ್ತೋತರಾಜನೆ ಸ್ತೋತರಾಜನೆ. ಇಷ್ಟೊಂದು ಒಳ್ಳೆಯ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತರಾಜನೆ. ರಾಜನೇ, ನಿನ್ನ ಸ್ತುತಿಸುವುದಕ್ಕೆ, ನಿನ್ನ ಆರಾಧಿಸುವುದಕ್ಕೆ, ನಿನ್ನ ಮಹಿಮೆ ಪಡಿಸುವುದಕ್ಕೆ ರಾಜನೇ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತರಾಜನೆ. ಎಷ್ಟು ಜನರ ರಾಜನೇ ಈ ಲೈವ್ ಪ್ರೋಗ್ರಾಮ್ದಲ್ಲಿ ರಾಜನೇ ಬರಲಿಕ್ಕೆ ರಾಜನೇ ಸಿದ್ಧವಾಗಿದೆ. ಎಲ್ಲರನ್ನು ನಡೆಸು ರಾಜನೇ. ಹಾಲೆಲ್ಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ಸನ್ನಿಧಿ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ರಾಜನೇ. ಹಾಲೆಲ್ಲೂಯಾ. ರಾಜನೇ, ಮನುಷ್ಯನು ಬದುಕುವುದು ರೊಟ್ಟಿನಿಂದ ಮಾತ್ರದಿಂದಲ್ಲ ರಾಜನೇ. ನಿನ್ನ ಬಾಯಿಂದ ಪ್ರತಿಯೊಂದು ಮಾತಿನಿಂದ ಆತನು ಬದುಕುವನಾಗಿದ್ದಾನೆ ರಾಜನೇ. ಇವತ್ತು ನಮ್ಮ ಜೊತೆಯಲ್ಲಿ ಮಾತನಾಡು ರಾಜನೇ, ನಮ್ಮ ಜೊತೆಯಲ್ಲಿ ಮಾತನಾಡು ರಾಜನೇ. ಮಾತನಾಡಿ ನಮ್ಮ ಜೀವಿತಗಳನ್ನು ಬದಲಾಯಿಸಿ ರಾಜನೇ ನಿನ್ನ ಚಿತ್ತಾನುಸಾರವಾಗಿ ನಮ್ಮ ನಡೆಸಬೇಕಾಗಿ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೆನ್ ಆಮೆನ್. ಥ್ಯಾಂಕ್ ಯು ಜೀಸಸ್. ದಿನವೂ ರಿಂಚೋತೆ ಸೇರಿ, ದಿನವೂ ಬೆನ್ನೆದೆಯಲ್ಲೊರಗಿ, ದಿನವೂ ರಿಂಚೋತೆ ಸೇರಿ, ದಿನವೂ ಬೆನ್ನೆದೆಯಲ್ಲೊರಗಿ, ದಿರುವೆ ನನ್ ಪ್ರಿಯನೇ, ಉಸಿರೇ ನನ್ನೇಸು ರಾಜನೇ, ಅಗಲ ದಿರುವೆ ನನ್ ಪ್ರಿಯನೇ, ಉಸಿರೇ ನನ್ನೇಸು ರಾಜನೇ, ಪ್ರೀತಿಸುವೆ 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 ನಿನ್ನನೇ ನಾ, ಪ್ರೀತಿಸುವೆ 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 ನಿನ್ನನೇ, ದಿನವೂ ನಿಂಚೋತೆ ಸೇರಿ, ದಿನವೂ ನಿನ್ನೆದೆಯಲ್ಲೊರಗಿ, ಅಗಲ ದಿರುವೆ ನನ್ ಪ್ರಿಯನೇ, ಉಸಿರೇ ನನ್ನೇಸು ರಾಜನೇ, ಅಗಲ ದಿರುವೆ ನನ್ ಪ್ರಿಯನೇ, ಉಸಿರೇ ನನ್ನೇಸು ರಾಜನೇ, ಪ್ರೀತಿಸುವೆ 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 ನಿನ್ನನೇ ನಾ, ಪ್ರೀತಿಸುವೆ 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 ನಿನ್ನನೇ, ಪ್ರೀತಿಸುವೆ 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 ನಿನ್ನನೇ, ಪ್ರೀತಿಸುವೆ 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 ನಿನ್ನನೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಇಷ್ಟೊಂದು ಒಳ್ಳೆಯ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ರಾಜನೇ ನಮಗೊಂದು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ನಿನ್ನ ಪ್ರೀತಿಗಾಗಿ ಸ್ತೋತ್ರ ರಾಜನೇ, ನಿನ್ನ ಕರುಣೆಗಾಗಿ ಸ್ತೋತ್ರ ರಾಜನೇ.
ಕೃಪೆಗಾಗಿ ಸ್ತೋತ್ರ ರಾಜನೇ. ಹಾಲೆಲೂಯ. ನಿನ್ನ ಹೊರತು ರಾಜ ಯಾವ ದೇವರಿಲ್ಲ ರಾಜ್ಯ. ನಿನ್ನ ಹೊರತು ಯಾವ ರಕ್ಷಕನಿಲ್ಲ ರಾಜ. ನಿನ್ನ ಹೊರತು ರಾಜನೇ. ಹಾಲೆಲೂಯ. ಯಾವ ನಿರೀಕ್ಷಣೆ ಇಲ್ಲ ರಾಜನೇ. ಸ್ತೋತ್ರ ರಾಜನೇ. ನೀನೇ ಮಾರ್ಗವೂ ಆಗಿದೆ ರಾಜನೇ. ನೀನೇ ಸತ್ಯವೂ ಆಗಿದೆ ರಾಜನೇ. ನಮ್ಮ ಜೀವವಾಗಿದೆ ರಾಜನೇ. ಸ್ತೋತ್ರ ರಾಜನೇ. ನಮ್ಮ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ರಾಜನೇ ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರಿನಾಗಿದ್ದೆ ರಾಜನೇ. ಸ್ತೋತ್ರ. ಪ್ರತಿಯೊಬ್ಬರ ನಿರೀಕ್ಷೆಯಲ್ಲಿ ಮುಚ್ಚು ರಾಜನೇ. ಸ್ತೋತ್ರ ರಾಜನೇ. ಪ್ರತಿಯೊಬ್ಬ ಹೃದಯದಲ್ಲಿ ಶಾಂತಿ ಸಮಾಧಾನ ಅನುಗ್ರಹಿಸು ರಾಜನೇ. ಥ್ಯಾಂಕ್ ಯು ಫಾದರ್. ಪ್ರೀತಿಸುವೆ 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 ನಿನ್ನನೇ ನಾ ಪ್ರೀತಿಸುವೆ 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 ನಿನ್ನನೇ ಸುವೆ ಪ್ರೀತಿಸುವೆ ಸುವೆ ಪ್ರೀತಿಸುವೆ ಪ್ರೀತಿಸುವೆ ನಿನ್ನನೇ ಪ್ರೀತಿಸುವೆ ಸುವೆ ಪ್ರೀತಿಸುವೆ ಪ್ರೀತಿಸುವೆ ನಿನ್ನನೇ. ನಾವು ಪ್ರೀತಿಸ್ತಾ ಇದ್ದೀವಿ ರಾಜ. ನಮ್ಮ ನಡೆಸುವಂಥ ದೇವರಿನಾಗಿದೆ ರಾಜ. ನಮ್ಮನ್ನು ಕಾಯುವಂಥ ದೇವರಿನಾಗಿದೆ ರಾಜನೇ. ಸ್ತೋತ್ರ ರಾಜ. ನೀನು ಒಳ್ಳೆ ಕುರುಬನಾಗಿದ್ದೀ ರಾಜನೇ. ಸ್ತೋತ್ರ. ಒಳ್ಳೆ ಕುರುಬನ ತನ್ನ ಕುರಿಮರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುವಂಥ ದೇವರಾಗಿದ್ದಾನೆ ರಾಜ. ನಮ್ಮ ಎಲ್ಲ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ರಾಜ ನೀನು ಅಮೂಲ್ಯವಾದ ರಕ್ತವನ್ನು ಸುರಿಸಿ ರಾಜ ನಮ್ಮ ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಯಾಕೆ ನೀನು ಪರಿಶುದ್ಧ ದೇವರಾಗಿದ್ದೀ ರಾಜ. ನೀ ಸರ್ವಶಕ್ತನಾದ ದೇವರಾಗಿದ್ದೀ ರಾಜ. ರಾಜ ನಿನ್ನ ಹೊರತು ರಾಜ ಯಾವ ದೇವರಿಲ್ಲ ರಾಜ. ನಿನ್ನ ಹೊರತು ರಾಜನೇ ಯಾವ ರಕ್ಷಕರು ನಮಗಿಲ್ಲ ರಾಜನ. ಸ್ತೋತ್ರ ರಾಜ. ಈ ಪ್ರೀತಿ ಸ್ವರೂಪಿಯಾಗಿದೆ ರಾಜನ. ಸ್ತೋತ್ರ. ಹೌದು ರಾಜ, ನೀನು ಸೃಷ್ಟಿಕರ್ತನಾಗಿದ್ದೀ ರಾಜನೇ. ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಫಾದರ್. ಆದಿಯು ಅಂತ್ಯವಿಲ್ಲದ ನೀ ದೇವರಾಗಿದ್ದೀ ರಾಜ. ಸ್ತೋತ್ರ. ನೀ ಪರಿಶುದ್ಧ ದೇವರಾಗಿದ್ದೀ ರಾಜನೇ. ಸ್ತೋತ್ರ. ಹಾಲೆಲೂಯ. ಆದಿಯಲ್ಲೇ ಅಂತ್ಯವನ್ನು ರಾಜನೇ ಅರಿತಿರುವಂಥ ದೇವರಿನಾಗಿದ್ದೀ ರಾಜನೇ. ಸ್ತೋತ್ರ ರಾಜ. ನಿನಗೆ ಆಲೋಚನೆಯನ್ನು ಹೇಳುವರು ಯಾರು ರಾಜನೇ? ಯಾರಿಲ್ಲ ರಾಜ. ನಿನಗೆ ಉಪದೇಶಿಸುವರು ಯಾರಿದ್ದಾರೆ ರಾಜನೇ? ಯಾರು ಇಲ್ಲ ರಾಜ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. Thank you Jesus. Thank you Father. ರಾಜನೇ, ಇವು ರಾತ್ರಿ ಸಮಯದಲ್ಲಿ ರಾಜ ನಿಮ್ಮನ್ನು ಆರಾಧಿಸ್ತಾ ಇದ್ದೇವೆ ರಾಜ.
ನಿನ್ನನ್ನು ಮಹಿಮೆ ಪಡಿಸ್ತಾ ಇದ್ದೇವೆ ರಾಜನೇ. ಸ್ತೋತ್ರ ರಾಜನೇ. ನಿನ್ನನ್ನು ಸ್ತುತಿಸ್ತಾ ಇದ್ದೇವೆ ರಾಜನೇ. ಯಾಕೆಂದ್ರೆ ರಾಜನೇ, ನಮ್ಮ ಸ್ತುತಿಗೆ, ನಮ್ಮ ಆರಾಧನೆಗೆ ನೀನು ಒಬ್ಬನೇ ಯೋಗ್ಯನಾಗಿದ್ದೀ ರಾಜನೇ. ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಲಾರ್ಡ್. ಫಾದರ್ ಹಾಲೆಲೂಯಾ. ಈ ಕ್ಷಣ ರಾಜನೇ ಪ್ರತಿಯೊಬ್ಬರನ್ನು ರಾಜನ ಮುಟ್ಟು ರಾಜನೇ. ನಿನ್ನ ಕಾಯಿಗಳ ಹಸ್ತಗಳಿಂದ ಮುಟ್ಟು ರಾಜನೇ. ಸ್ತೋತ್ರ ರಾಜನೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. Jesus, thank you, Lord. Hallelujah. Thank you, Father. Thank you, Father. Thank you, Jesus. Thank you, Lord. Hallelujah. Hallelujah. Thank you, Father. Thank you, Jesus. ಈ ಕ್ಷಣ ನಮ್ಮ ಜೊತೆಯಲ್ಲಿ ಮಾತನಾಡು ರಾಜನೇ. ಸ್ತೋತ್ರ ರಾಜನೇ. ನೀವು ಮಾತನಾಡುವ ದೇವರಾಗಿದೆ ರಾಜನೇ. ಸ್ತೋತ್ರ ರಾಜನೇ. ಸ್ತೋತ್ರ ರಾಜನೇ. ಎಸ್ ಮೈ ಲಾರ್ಡ್. ಹಾಲೆಲೂಯಾ. ನೀವು ಮಾತನಾಡುವಂಥ ದೇವರನ್ನಾಗಿದೆ ರಾಜನೇ. ಸ್ತೋತ್ರ ರಾಜನೇ. ನಮ್ಮ ಹೃದಯದ ಜೊತೆಯಲ್ಲಿ ಮಾತನಾಡು ರಾಜನೇ. ಅದ್ಭುತಗಳನ್ನು ಮಾಡುವಂಥ ದೇವರನ್ನಾಗಿದೆ ರಾಜನೇ. ಸ್ತೋತ್ರ 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 ರಾಜನೇ. ಬಿದ್ದವರನ್ನು ರಾಜನೇ ಎಬ್ಬಿಸುವಂಥ ದೇವರಿನಾಗಿದ್ದೀ ರಾಜನೇ. ಸ್ತೋತ್ರ ರಾಜನೇ. ಹಲ್ಲೆಲೂಯಾ ಫಾದರ್. ಥ್ಯಾಂಕ್ ಯು ಫಾದರ್. ಈ ಕ್ಷಣದಲ್ಲಿ ಯಾರ್ಯಾರು ರಾಜನ ಲೈವ್ ಪ್ರೋಗ್ರಾಮ್ ವೀಕ್ಷಿಸ್ತಾ ಇದ್ದಾರೆ ಪ್ರತಿಯೊಬ್ಬರ ಕ್ಷಣದಲ್ಲಿ ಮುಟ್ಟೋ ರಾಜನೇ. ಥ್ಯಾಂಕ್ ಯು ಫಾದರ್. ನಿನ್ನ ಆತ್ಮದ ಅಭಿಷೇಕ ಪ್ರತಿಯೊಬ್ಬ ಜೀವದಲ್ಲಿ ಇಳಿದು ಬರಲಿ ರಾಜನೇ. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಫಾದರ್. Thank you, Father. Thank you, Jesus. 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 Thank you, Father. Hallelujah. ಅದ್ಭುತಗಳು ಮಾಡುವಂಥ ದೇವರಿನಾಗಿದೆ ರಾಜನೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ಹೊರತು ಯಾವ ದೇವರಿಲ್ಲ ರಾಜನೇ. ಸ್ತೋತ್ರ 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 ರಾಜನೇ. ಹಲ್ಲೆಲೂಯಾ. ನಿನ್ನ ಆರಾಧಿಸ್ತಾ ಇದ್ದೇವೆ ರಾಜನೇ. ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ ರಾಜನೇ. ಸ್ತೋತ್ರ ರಾಜನೇ. ಹಲ್ಲೆಲೂಯಾ. ಈ ಕ್ಷಣದಲ್ಲಿ ರಾಜನೇ ಪ್ರತಿಯೊಬ್ಬರನ್ನು ರಾಜನೇ. ಹಲ್ಲೆಲೂಯಾ. ಪ್ರತಿಯೊಬ್ಬರನ್ನ ಈ ಕ್ಷಣದಲ್ಲಿ ಮುಟ್ಟು ರಾಜನೇ. ಮುಟ್ಟು ರಾಜನೇ. ಮುಟ್ಟು ರಾಜನೇ. ಹಲ್ಲೆಲೂಯಾ. ರಾಜನೇ ನಿನ್ನ ಆತ್ಮದ ಅಭಿಷೇಕ ರಾಜನೇ ಪ್ರತಿಯೊಬ್ಬರ ಚಿತ್ರ ಇಳಿದು ಬರಲಿ ರಾಜನೇ. ಹಾಲೆಲೂಯಾ. ನಿನ್ನ ವರಗಳು ರಾಜನೇ ಇಳಿದು ಬರಲಿ ರಾಜನೇ. ನಿನ್ನ ಫಲಗಳು ಇಳಿದು ಬರಲಿ ರಾಜನೇ. ಸ್ತೋತ್ರ ರಾಜನೇ. ನಿನ್ನ ಸನ್ನಿಧಿಯಿಂದ ನಿನ್ನ ಪ್ರಸನ್ನತೆಯಿಂದ ತುಂಬಿಸು ರಾಜನೇ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಹಾಲೆಲೂಯಾ. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ನಮ್ಮ ದೇವ್ರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಪ್ರಿಯರೇ. ಹಾಲೆಲೂಯಾ. ನಿನ್ನ ಜೀವಿತದಲ್ಲಿ ಎಷ್ಟೋ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇರುವಾಗ ನಿಮ್ಗೆ ಕೆಲಷ್ಟು ವಿಷಯಗಳು ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾಗಿ ಕಂಡು ಬರ್ತಾ ಇರ್ಬೋದು. ಬಟ್ ನಮ್ಮ ದೇವರಿಗೆ ಯಾವುದಕ್ಕೆ ಯಾವ ಕಾರ್ಯಕ್ಕೆ ಅಸಾಧ್ಯವಿಲ್ಲ ಪ್ರೇರೆ. ಹಲ್ಲೆಲೂಯಾ. God is good all the time. Hallelujah. Thank you Father. Thank you Jesus. ನಮ್ಮ ದೇವರು ಅಸಾಧ್ಯವಾದ ಏನಿಲ್ಲ ಪ್ರೇರೆ. ನಿನ್ನ ಜೀವಿತದಲ್ಲಿ ಎಷ್ಟೋ ಅಸಾಧ್ಯವಾದ ಕಾರ್ಯಗಳು ಕಂಡು ಬರ್ತಾ ಇದೆ. ಎಸ್, ಪ್ರತಿದಿನ ಅದ್ರ ಬಗ್ಗೆ ನೀನು ಆಲೋಚನೆ ಮಾಡ್ತಾ ಇದೆಯಾ? ಅದ್ರ ಬಗ್ಗೆ ಚಿಂತಿಸ್ತಾ ಇದೆಯಾ? ಬಟ್ ಗಾಡ್ ಇಸ್ ಟೆಲ್ಲಿಂಗ್ ನಾವು, ದೇವ್ರು ಒಂದು ವಿಷಯ ತಿಳಿಯಪಡಿಸ್ತಾ ಇದ್ದಾನೆ. ಅದೇನೆಂದರೆ ನಿನಗೆ ಅಸಾಧ್ಯವಾದದ್ದು ಅದು ನಿನಗೆ ಸಾಧ್ಯವನ್ನು ಯೇಸು ಕ್ರಿಸ್ತನು ಈ ಕ್ಷಣ ತಿಳಿಯಪಡಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ಆತನಿಗೆ ಬೇಕಾಗಿರೋದು ನಿನ್ನ ಜೀವಿತ, ನಿನ್ನ ಒಂದು ಆಲೋಚನೆಗಳು, ನಿನ್ನ ಒಂದು ಉದ್ದೇಶಗಳು, ನಿನ್ನ ಒಂದು ಯೋಚನೆಗಳು ನೀನು ಈ ಹೊತ್ತು ಆತನಿಗೆ ಸಮರ್ಪಿಸುವುದಾದರೆ ಆತ ನಿನ್ನ ಜೀವಿತದಲ್ಲಿ ಅಸಾಧ್ಯದ ಕಾರ್ಯಗಳನ್ನು ಆತನಿಗೆ ಸಾಧ್ಯವನ್ನು ಮಾಡುವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ.
Thank you, Father. Thank you, Lord. Hallelujah. Thank you, Father. Thank you, Jesus. Thank you, Father. Thank you, Jesus. Thank you, Lord. Hallelujah. Thank you, Father. Thank you, Jesus. Hallelujah. 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 Thank you, Father. Thank you, Jesus. Hallelujah. ಈ ಕ್ಷಣ ರಾಜ್ಯ ಪ್ರತಿಯೊಬ್ಬರಿನ ಮಕ್ಕಳನ್ನು ರಾಜ್ಯ ಮುಟ್ಟು ರಾಜ್ಯ ಸ್ತೋತ್ರ ರಾಜ್ಯ. God loves you so much. Hallelujah. ಯೇಸು ಕ್ರಿಸ್ತನ ಒಂದು ವಿಷಯ ತಿಳಿಯಪಡಿಸ್ತದ, ಅದೇನೆಂದರೆ ನೀನು ಪರಿಸ್ಥಿತಿಗಳು ಹೀಗೆ ಇರ್ಬೋದು, ಬಟ್ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಎಂಥ ಪ್ರೀತಿ ಗೊತ್ತಾ? ಶಾಶ್ವತ ಪ್ರೀತಿಯಿಂದ ನಾನು ನಿನ್ನ ಪ್ರೀತಿಸ್ತಾ ಇದ್ದಾನೆ. ದೇವರು ಈ ಕ್ಷಣ ತಿಳಿಯಪಡಿಸ್ತಾ ಇದ್ದಾನೆ. ಪ್ರೇಯರ್ ಹಾಲಲ್ಲಿ ಹೃದಯದಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ಆಲೋಚಿಸಿ ಹೃದಯ ಹೊಡೆದೋಗಿದೆ. ಬಟ್ ನಾನು ದೇವರ ಕ್ಷಣದಲ್ಲಿ ತಿಳಿಯಪಡಿಸ್ತಾ ಇದ್ದಾನೆ, ನಾನು ನಿನ್ನ ಹೃದಯಗಳನ್ನು ಕಟ್ಟುವಂಥ ದೇವರಾಗಿದ್ದೇನೆ. ನಿನ್ನ ಹೃದಯಗಳನ್ನು ವಾಸಿ ಮಾಡಲು ನಾನು ಶಕ್ತನಾಗಿದ್ದೇನೆ ಎಂದು ತಿಳಿಯಪಡಿಸ್ತಾ ಇದ್ದಾನೆ. ಪ್ರೇರೆ ಹಾಲೆಲೂಯ. ನಿನ್ನ ಹೃದಯಗಳನ್ನು ಆತನು ವಾಸಿ ಮಾಡಲು ಆತನು ಬಯಸ್ತಾ ಇದ್ದಾನೆ. ಆತನು ಬೇಕಾಗಿರೋದು ನಿನ್ನ ಜೀವಿತ, ನಿನ್ನ ಹೃದಯ. ಒಡೆದು ಹೋದ ನಿನ್ನ ಹೃದಯ ಆತನಿಗೆ ಬೇಕಾಗಿದೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. Hallelujah. Thank you, Father. Thank you, Jesus. Thank you, Jesus. Thank you, Jesus. ಎಷ್ಟು ಜನ ಜೀವಿತನ ನೋಡ್ತಾ ಇದ್ದಾನೆ. ಸೈತಾನ ಒಂದು ಕಾರ್ಯಗಳಿಂದ ತನ್ನ ಜೀವಿತದಲ್ಲಿ ಅದ್ಭುತಗಳು ನಿಂತು ಹೋಗಿವೆ. ಸೈತಾನ್ ಬ್ಲಾಕ್ ಯುವರ್ ಮಿರೇಕಲ್ಸ್. ಸೈತಾನ್ ನಿಮ್ಮ ಜೀವಿತದಲ್ಲಿ ದೇವರೊಂದು ಅದ್ಭುತ ಕಾರ್ಯಗಳನ್ನು ಆತನು ಬಂಧಿಸಿದ್ದಾನೆ, ಹಿಡಿದಿಟ್ಟುಕೊಂಡಿದ್ದಾನೆ. ಇವತ್ತು ಯೇಸು ಕ್ರಿಸ್ತ ನಾಮದಲ್ಲಿ ನಾ ಬಿಡುಗಡೆ ಮಾಡ್ತಾ ಇದ್ದಾನೆ. ಹಾಲೆಲೂಯ. ರಾಜನೇ, ನಿನ್ನ ಮಕ್ಕಳಿಗೆ ಬರಬೇಕಾದ ಆಶೀರ್ವಾದ ಯೇಸು ಕ್ರಿಸ್ತ ನಾಮದಲ್ಲಿ ರಾಜನೇ ನಾ ಬಿಡುಗಡೆ ಮಾಡ್ತಾ ಇದ್ದೇನೆ. ರಾಜನೇ, ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ರಾಜನೇ, ಹಾಲೆಲೂಯ. ಬರುವ ದಿನಗಳಲ್ಲಿ ರಾಜನೇ ನಿನ್ನ ಸಾಕ್ಷಿಗಳು ಎದ್ದು ಬರಲಿ ರಾಜನೇ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಹಾಲೆಲೂಯ. ಫಾದರ್, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ನಿನ್ನ ಹೊರತು ಯಾವ ದೇವರಿಲ್ಲ ರಾಜನೇ. ನಿನ್ನ ಹೊರತು ಯಾವ ದೇವರಿಲ್ಲ ರಾಜನೇ. ನಮ್ಮನ್ನು ಬಲಪಡಿಸುವಂಥ ದೇವರಿನಾಗಿದ್ದಿ ರಾಜನೇ. ಹಾಲೆಲೂಯ. ನಮ್ಮನ್ನು ನಡೆಸುವಂಥ ದೇವರಿನಾಗಿದ್ದಿ ರಾಜನೇ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ ಫಾದರ್. ಹಾಲೆಲೂಯ. ಆಸ್ ಗಾಡ್ ಹ್ಯಾಸ್ ಪ್ಲಾನ್ ಫಾರ್ ಯುವರ್ ಲೈಫ್, ದೇವರು ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ. ಪ್ರೇರ, ನಿಮ್ಮ ಜೀವಿತದಲ್ಲಿ ಆತನು ಹೊಸ ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ನಿಂತು ಹೋಗಿರುವ ಎಲ್ಲ ಕಾರ್ಯಗಳನ್ನು ಮತ್ತೆ ಆತನು ತಿರುಗಿ ಪ್ರಾರಂಭಿಸುವುದಕ್ಕೆ ಆತನು ಬಯಸ್ತಾ ಇದ್ದಾನೆ. ಹಾಲೆಲೂಯ. ನಂಬಿಕೆಯಿಂದ ಮುಂದೆ ಸಾಗಬೇಕಂತ ದೇವರ ಕ್ಷಣದಲ್ಲಿ ನಿಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಹಾಲೆಲೂಯ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಎಷ್ಟು ವಿಷಯದಲ್ಲಿ ನಿನ್ನ ಹೃದಯವು ಒಡೆದು ಹೋಗಿದೆ, ಬಟ್ ಈ ಕ್ಷಣದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಿನ್ನ ಹೃದಯಗಳನ್ನು ನಾನು ವಾಸಿ ಮಾಡಲು ಶಕ್ತನಾಗಿದ್ದಾನೆ. ಹಾಲೆಲೂಯ. ಐ ವಿಲ್ ಹೀಲ್ ಯುವರ್ ವೂಂಡ್ಸ್ ಅಂತ ಹೇಳಿದ್ದಾನೆ. ಹಾಲೆಲೂಯ. ನಿನ್ನ ಗಾಯಗಳನ್ನು ನಾನು ವಾಸಿ ಮಾಡ್ತಾ ಇದ್ದೇನೆ ದೇವರು ತಿಳಿಯಪಡಿಸ್ತಾನೆ. ಪ್ರೇರೆ ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಈ ಕ್ಷಣದಲ್ಲಿ ರಾಜನೇ, ಒಡೆದು ಹೋಗಿರುವ ರಾಜನೇ, ಆ ಹೃದಯಗಳನ್ನು ರಾಜನೇ ವಾಸಿ ಮಾಡು ರಾಜನೇ. ವಾಸಿ ಮಾಡು ರಾಜನೇ. ವಾಸಿ ಮಾಡು. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರಿನ ಆತ್ಮದಿಂದ ಮುಚ್ಚು ರಾಜನೇ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಪ್ರತಿಯೊಬ್ಬರಿನ ಆತ್ಮದಿಂದ ತುಂಬಿಸು ರಾಜನೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ದೇರ್ ಇಸ್ ನನ್ ಲೈಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಹಾಲೆಲೂಯ. ಹಾಲೆಲೂಯ. ಎಷ್ಟೋ ಜನರ ಜೀವಿತ ನೋಡ್ತಾ ಇದ್ದಾನೆ, ಹೃದಯದಲ್ಲಿ ಗಲಿಬಿಲಿ ನೋಡ್ತಾ ಇದ್ದಾನೆ. ಹೃದಯದಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ಆಲೋಚಿಸಿ ಗಲಿಬಿಲಿ ನೋಡ್ತಾ ಇದ್ದಾನೆ. ಆ ಗಲಿಬಿಲಿಗೆ ಕಾರಣವೇನೆಂದರೆ, ದೇವರ ಒಂದು ಯೋಜನೆಯಿಂದ
ಆತನ ಆಲೋಚನೆಗಳಿಂದ ನೀವು ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀನಿ ಅದರ ಅರ್ಥ. ನಿಮ್ಮ ಮಾಡಬೇಕಾದ ಒಂದು ವಿಷಯ ಏನೆಂದರೆ, ನಿನ್ನ ಒಂದು ಆಲೋಚನೆಗಳನ್ನು, ಯೋಚನೆಗಳನ್ನು, ನಿನ್ನ ಹೃದಯವನ್ನು ಆತನಿಗೆ ಒಪ್ಪಿಸುವುದಾದರೆ ನಿನ್ನ ಹೃದಯದಲ್ಲಿ ಆತನು ಶಾಂತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾನೆ. ಹಾಲೆಲೂಯಾ. ಆತ ನಿನಗೆ ಆನಂದವನ್ನು ಕೊಡಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಫಾದರ್, ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. Hallelujah. Thank you, Father. Thank you, Jesus. Thank you, Jesus. There is none like you, Jesus. Hallelujah. ನೀವು ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದೀರಿ ರಾಜನೇ. ಸ್ತೋತ್ರ ರಾಜನೇ. ನಿನಗೆ ಅಸಾಧದ್ದು ಏನೂ ಇಲ್ಲ ರಾಜನೇ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. Hallelujah, Father. I love you, Jesus. We worship you, Jesus. We worship you, Jesus. We thank you, Jesus. ರಾಜನೇ, ಬಂದಿರುವ ಎಲ್ಲ ಮಕ್ಕಳನ್ನು ರಾಜನೇ ಮುಟ್ಟಿದ್ದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ ರಾಜನೇ, ಸ್ತೋತ್ರ ರಾಜನೇ. Hallelujah. Thank you, Father. Thank you, Father. Thank you, Father. ಒಂದು ಪರ್ಸನ್ನ ನೋಡ್ತಾ ಇದ್ದಾನೆ, ಒಂದು ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ. ಯು ಆರ್ ವರಿಂಗ್ ಅಬೌಟ್ ಯುವರ್ ಜಾಬ್. ನಿನ್ನ ಜಾಬ್ ಸಲುವಾಗಿ ಎಷ್ಟು ನೀನು ಚಿಂತಿಸ್ತಾ ಇದೆಯಾ, ಆಲೋಚನೆ ಮಾಡ್ತಾ ಇದೆಯಾ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ಮುಂದೆ ಸಾಗು. ಆತನಿಗೆ ಒಳ್ಳೆಯ ಒಂದು ಉದ್ಯೋಗವನ್ನು ಕೊಡಲಿಕ್ಕಿದ್ದಾನೆ. ಹಾಲೆಲೂಯ್ಯ. ಆತನಿಗೆ ಒಂದು ಒಳ್ಳೆಯ ಉದ್ಯೋಗವನ್ನು ಕೊಡಲಿಕ್ಕಿದ್ದಾನೆ. ಹಾಲೆಲೂಯ್ಯ. ನಂಬುವುದಾದರೆ ಎಸ್ ಗಿವ್ ಯುವರ್ ಕಮೆಂಟ್ಸ್. ಜೀಸಸ್ ಐ ಬಿಲೀವ್ ಯು ಅಂಥೇಳಿ ಒಂದು ಕಮೆಂಟ್ ಮಾಡಿರಿ. ಹಾಲೆಲೂಯ್ಯ. ನಂಬುವುದಾದರೆ ದೇವರಿಗೆ ಒಂದು ಒಳ್ಳೆಯ ಒಂದು ಉದ್ಯೋಗವನ್ನು ಕೊಡಲಿಕ್ಕಿದ್ದಾನೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ನಿನ್ನ ಲೈಫ್ದಲ್ಲಿ ಒಂದು ಒಳ್ಳೆ ಸೆಟಲ್ಮೆಂಟ್ ನೋಡ್ತೀಯ. ನಿನ್ನ ಭವಿಷ್ಯದಲ್ಲಿ ದೇವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾನೆ. ನಿನಗೆ ಸ್ಥಿರವಾದ ಒಂದು ಉದ್ಯೋಗ ಕೊಡ್ತಾನೆ. ನಿನಗೆ ಒಂದು ಸ್ಥಿರವಾದ ಒಂದು ಜೀವಿತ ಕೊಡ್ಲಿಕ್ಕೆ ಅದನ್ನು ಬಯಸ್ತಾ ಇದ್ದಾನೆ. ಆತ ನಿನ್ನ ಆಶೀರ್ವದಿಸಿ ತನ್ನ ಸಾಕ್ಷಿಯಾಗಿ ನಿಲ್ಲಿಸಿಕೊಳ್ಳಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ ಫಾದರ್. ಹೌದು ರಾಜನೇ, ನಿನ್ನ ಮಗನಿಗೆ ರಾಜನೇ ಒಳ್ಳೆಯ ಉದ್ಯೋಗವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ನಿನ್ನ ಮಗನಿಗೆ ಸ್ಥಿರವಾದ ರಾಜನೇ ಜೀವಿತವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಸ್ಥಿರವಾದ ಉದ್ಯೋಗ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಓ ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ನಿನಗೆ ಅಸಾಧ್ಯದ್ದು ಏನೂ ಇಲ್ಲ ರಾಜನೇ, ಏನೂ ಇಲ್ಲ ರಾಜನೇ. ಫಾದರ್ ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ನೀವು ಒಳ್ಳೆಯ ದೇವರಾಗಿದ್ದೀರಿ ರಾಜನೇ. ನೀ ಸರ್ವಶಕ್ತನಾದ ದೇವರಾಗಿದ್ದೀರಿ ರಾಜನೇ. ಸ್ತೋತ್ರ, 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 ಸ್ತೋತ್ರ ರಾಜನೇ. ಯೇಸು ಕ್ರಿಸ್ತನ ಒಂದು ಬಯಸ್ತಾ ನಿಮ್ಮ ಚಿತ್ರದಲ್ಲಿ ಏನು ಗೊತ್ತಾ? ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಆತನ ಸ್ತುತಿಸಬೇಕು. ನೀವು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನೀವು ಆತನನ್ನು ಆರಾಧಿಸಬೇಕು. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಆತನ ನೀವು ಆರಾಧಿಸಬೇಕಾಗಿದೆ. ಅದು ದೇವರು ನಿಮ್ಮಿಂದ ಬಯಸ್ತಾ ಇದ್ದಾನೆ. ಡೋಂಟ್ ಲುಕ್ ಅಟ್ ಯುವರ್ ಪ್ರಾಬ್ಲಮ್ಸ್. ನಿಮ್ಮ ಸಮಸ್ಯೆಗಳು ನೋಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪರಿಸ್ಥಿತಿಗಳನ್ನು ನೋಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸಮಸ್ಯೆಗೆ ದೊಡ್ಡವನು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಹಾಲೆಲೂಯಾ. ಆ ಯೇಸು ಕ್ರಿಸ್ತನ ನೋಡಿ ಅದನ್ನು ಆರಾಧಿಸಿರಿ, ಅದನ್ನು ಸ್ತುತಿಸಿರಿ, ಅದನ್ನು ಮಹಿಮೆಪಡಿಸಿರಿ. ಹಾಲೆಲೂಯಾ. ಇದೊಂದು ದೇವರೊಂದು ಚಿತ್ತವಾಗಿದೆ ಪ್ರಿಯ ನಿಮ್ಮ ಜೀವಿತದಲ್ಲಿ. ಅನೇಕ ಸಾರಿ ನೀವು ದೇವರ ಚಿತ್ತವನ್ನು ಬಯಸ್ತಾ ಇದ್ದಾರೆ. ದೇವರ ಚಿತ್ತಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಟ್ ದೇವರು ಒಂದು ಬಯಸ್ತಾ ಇದ್ದಾನೆ ನನಗೆ ಗೊತ್ತಾ? ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನೀವು ಅದನ್ನು ಸ್ತುತಿಸಬೇಕಾಗಿದೆ, ಅದನ್ನು ಆರಾಧಿಸಿರೆ, ಅದನ್ನು ಮಹಿಮೆಪಡಿಸಿರೆ. ಇದು ದೇವರ ಚಿತ್ತವಾಗಿದೆ ನಿಮ್ಮ ಜೀವಿತದಲ್ಲಿ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ನಿಮ್ಮೊಂದು ಪ್ರತಿಯೊಂದು ಪರಿಸ್ಥಿತಿಗಳನ್ನು ಆತನು ಮಾರ್ಪಡಿಸಿ ತನ್ನ ಸಾಕ್ಷಿಯಾಗಿ ಆತ ನಿಮ್ಮ ನಿಲ್ಲಿಸಿಕೊಳ್ಳಲಿಕ್ಕಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಜೀವಿತದಲ್ಲಿ ಎಷ್ಟು ಕಷ್ಟಗಳು ಬರ್ತಾ ಇದ್ದಾವೆ, ಇವೆಲ್ಲ ದೇವರ ಮಹಿಮೆಗಾಗಿ ಬರ್ತಾ ಇದ್ದಾವೆ. ಹಾಲೆಲೂಯಾ.
ಇವು ನಿಮ್ಮನ್ನು ನಾಶಪಡಿಸುವುದಕ್ಕಾಗಿಲ್ಲ, ನಿಮ್ಮನ್ನು ಆಸ್ವಾದಿಸುವುದಕ್ಕಾಗಿ, ಆತನ ಮಹಿಮೆ ನಿಮ್ಮ ಜೀವಿತದಲ್ಲಿ ನೋಡುವುದಕ್ಕಾಗಿ, ಕೆಲಷ್ಟು ಪರಿಸ್ಥಿತಿಗಳ ಮೂಲಕವಾಗಿ ದೇವರು ನಿಮ್ಮ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಬಟ್ ಒನ್ ಥಿಂಗ್ ಏನೆಂದರೆ, ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಹಾಲೆಲೂಯ್ಯ. ಆತನ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇದು ನಡೀತಾ ಇದ್ದಾನೆ. ನಿಮ್ಮ ಕೈಯನ್ನು ಹಿಡಿದು ನಡೀತಾ ಇದ್ದಾನೆ. ಎಷ್ಟು ಸಾರಿ ನೀವು ಆಲೋಚನೆ ಮಾಡ್ತಾ ಚಿಂತಿಸ್ತಾರೆ, ಏನಂದರೆ ನಾ ದೇವ್ರನ್ನ ಸ್ತುತಿಸ್ತಾ ಇದ್ದಾನೆ, ನಾ ದೇವ್ರನ್ನ ಇಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ, ನಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆದರೂ ಸಹ ಯಾಕೆ ನನಗೆ ಈ ಒಂದು ಸಮಸ್ಯೆಗಳು ಬರ್ತಾ ಇದೆ, ಯಾಕೆ ನನ್ನ ಜೀವಿತದಲ್ಲಿ ಇಷ್ಟು ಕೊರತೆಗಳು ನೋಡ್ತಾ ಇದ್ದೇನೆ, ಯಾಕೆ ನನ್ನ ಜೀವಿತದಲ್ಲಿ ಒಂದು ಸ್ಥಿರವಾದ ಒಂದು ಫೌಂಡೇಶನ್ ಇಲ್ಲ, ಇದ್ರ ಬಗ್ಗೆ ನೀವು ಎಷ್ಟು ಆಲೋಚನೆ ಮಾಡ್ತಾ ಇದ್ದಾರೆ. ಬಟ್ ಒಂದು ವಿಷಯ ದೇವ್ರು ನಿಂಗೆ ತಿಳಿಯಪಡಿಸಲು ಬಯಸ್ತಾ ಇದ್ದಾನೆ. ಅದೇನು ಗೊತ್ತಾ? ಪ್ರತಿಯೊಂದು ಪರಿಸ್ಥಿತಿಯಲ್ಲೇ ದೇವ್ರ ನಿನ್ನ ಜೊತೆಯಲ್ಲಿದ್ದಾನೆ. ಆತನ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡಲಿಕ್ಕೆ ಆತನ ಬಯಸ್ತಾ ಇದ್ದಾನೆ. ಹಾಲೆಲೂಯ್ಯ. ನಿನ್ನ ಜೀವಿತದಲ್ಲಿ ಬರೋ ಪ್ರತಿಯೊಂದು ಪರಿಸ್ಥಿತಿಗಳು ಕೇವಲ ಆತನ ಮಹಿಮೆಗಾಗಿ, ಆತನ ತನ್ನ ಸಾಕ್ಷಿಯನ್ನಾಗಿ ನಿಲ್ಲಿಸಿಕೊಳ್ಳಬೇಕೆಂದು ಆತ ನೀನು ಬಯಸ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಎಸ್, ದೇವರು ಇರುವ ಸ್ಥಳದಲ್ಲೇ ದೇವರು ಸ್ತುತಿಸ್ತಾರೆ, ಇರುವ ಸ್ಥಳ ದೇವರು ಮಹಿಮೆಪಡಿಸ್ತಾರೆ. ಆತ ನಿಮ್ಮ ಜೊತೆಯಲ್ಲಿದ್ದಾನೆ. ಆತ ನಿಮ್ಮನ್ನು ನಡೆಸುವುದಕ್ಕೆ ಆತನ ಬಯಸ್ತಾ ಇದ್ದಾನೆ. ಹಾಲೆಲೂಯ್ಯ. ಥ್ಯಾಂಕ್ ಯು ಫಾದರ್. ಯೇಸು ಕ್ರಿಸ್ತನು ಒಂದು ವಿಷಯ ತಿಳಿಯಪಡಿಸ್ತಾ ಕ್ಷಣ ಏನು ಗೊತ್ತಾ? ಯುಗದ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತೇಳಿ. ಹಾಲೆಲೂಯ್ಯ. ಯುಗದ ಸಮಾಪ್ತಿ ಎಲ್ಲ ದಿವಸ ಆತನು ನಿಮ್ಮ ಸಂಗಡ ಇದ್ದಾನೆ. ಹಾಲೆಲೂಯ್ಯ. ದೇವರು ಒಂದು ಸಾರಿ ಆತನ ವಾಗ್ದಾನ ಮಾಡಿದರೆ ಆತ ತನ್ನ ವಾಗ್ದಾನ ಎಂದಿಗೂ ತಪ್ಪೋನಂತ ಅಲ್ಲ, ಅದು ತಪ್ಪುವುದಿಲ್ಲ ಪ್ರೇರೆ. ಹಾಲೆಲೂಯ್ಯ. ಎಷ್ಟು ಸಾರಿ ಒಂದು ಸಮಸ್ಯೆಗಳು ಬರುವಾಗ ನಾವು ದೇವರನ್ನ ಬಿಟ್ಟು ಹೋಗ್ಬೋದು, ಬಟ್ ನಮ್ಮ ದೇವರು ಆತ ನಮ್ಮನ್ನು ಬಿಟ್ಟು ಹೋಗುವಂತನಲ್ಲ. ಹಾಲೆಲೂಯ್ಯ. ರಸ್ತೆಯ ಪಕ್ಕದಲ್ಲಿ ನಾನು ನೋಡ್ತಾ ಇದ್ದೇವೆ, ಒಬ್ಬ ಕುರುಡ ಯೇಸು ಕ್ರಿಸ್ತನ ಹೋಗ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಹಿಂದ್ಗಡೆ ಎಷ್ಟೋ ದೊಡ್ಡ ಗುಂಪು ಹೋಗ್ತಾ ಇದೆ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು. ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಅಂದು ಹೇಳಿದ ತಕ್ಷಣ ನೋಡ್ರಿ, ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾನೆ? ಈ ಜಸ್ಟ್ ಆತ ನಿಂತ್ಕೊಳ್ತಾ ಇದ್ದಾನೆ. ನಿಂತ್ಕೊಂಡು ಆ ವ್ಯಕ್ತಿ ಕಡೆ ಹೋಗ್ತಾ ಇದ್ದಾನೆ. ಹೋಗಿ ಏನು ಕೇಳ್ತಾ ಇದ್ದಾನೆ? ನಿಂಗೇನು ಬೇಕು? ಯೇಸುವೇ, ನನಗೇನು ಬೇಕು? ನನ್ನ ಕಣ್ಣುಗಳು ಬೇಕು. ಹೌದಲ್ರಿ? ನೋಡ್ರಿ, ಆತನಿಗೆ ಏನು ಬೇಕಾಗಿದೆ ಯೇಸು ಕ್ರಿಸ್ತನಿಗೆ ಆಲ್ರೆಡಿ ಗೊತ್ತಿದೆ. ಆದರೂ ಸಹ ಯೇಸು ಕ್ರಿಸ್ತ ಆ ವ್ಯಕ್ತಿನ ಕೇಳ್ತಾ ಇದ್ದಾನೆ, ಏನಂತ ಹೇಳಿ? ನಿಮ್ಗೇನು ಬೇಕು ಅಂತೇಳಿ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಯೇಸುವೇ, ನನಗೇನು ಬೇಕು? ನಂಗೆ ಕಣ್ಣುಗಳು ಬೇಕು, ನಂಗೆ ದೃಷ್ಟಿಯನ್ನು ಕೊಡು ಅಂಥೇಳಿ ಕೇಳುವಾಗ, ನಂಬಿಕೆಯಿಂದ ಕೇಳುವಾಗ ಆ ವ್ಯಕ್ತಿ ಅದೇ ಕ್ಷಣದಲ್ಲೇ ಕಣ್ಣುಗಳನ್ನು ತನ್ನ ದೃಷ್ಟಿಯನ್ನು ಹೊಂದಿಕೊಂಡಿದ್ದಾನೆ ಪ್ರೇರೆ. ಹಾಲೆಲೂಯ್ಯ. ತನ್ನ ಅದ್ಭುತವನ್ನು ಹೊಂದಿಕೊಂಡು ಹೋಗ್ತಾ ಇದ್ದಾನೆ. ಯೇಸು ಕ್ರಿಸ್ತ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್. ಸೊ ನಮ್ಮ ದೇವರು ನಮ್ಮ ಚಿತ್ರದಲ್ಲಿ ಆತನು ನಮ್ಮನ್ನು ಎಂದೂ ಕೈ ಬಿಡುವಂಥ ದೇವರಲ್ಲ. ಹಾಲೆಲೂಯ್ಯ. ಆ ವ್ಯಕ್ತಿಯನ್ನು ಯಾರು ಅರ್ಥ ಮಾಡಿಕೊಳ್ಳದೇ ಇರ್ಬೋದು, ಆ ವ್ಯಕ್ತಿಯ ಸಮಸ್ಯೆಗಳನ್ನು ಯಾರು ನೋಡದೇ ಇರ್ಬೋದು, ಬಟ್ ಯೇಸು ಕ್ರಿಸ್ತನ ಆ ವ್ಯಕ್ತಿಯನ್ನು ನೋಡಿದ, ಆ ವ್ಯಕ್ತಿಯ ಸಮಸ್ಯೆಗಳನ್ನು ನೋಡಿದ, ಆ ವ್ಯಕ್ತಿಯ ಕಷ್ಟಗಳನ್ನು ನೋಡಿದ, ಆ ವ್ಯಕ್ತಿಯ ಹೃದಯದಲ್ಲಿ ಒಂದು ಬಾಧೆಯನ್ನು ನೋಡಿದ, ಆ ವ್ಯಕ್ತಿಯಲ್ಲಿ ಇರುವಂಥ ಒಂದು ದುಃಖವನ್ನು ನೋಡಿದ, ತನ್ನ ಜೊತೆ ಏನು ಕೊರತೆಗಳಿದೆ ಆ ಕೊರತೆಗಳನ್ನು ನೋಡಿದ ಯೇಸು ಕ್ರಿಸ್ತನು. ನೋಡಿ ಅದೇ ಕ್ಷಣದಲ್ಲೇ ಯೇಸು ಕ್ರಿಸ್ತನು ಆ ವ್ಯಕ್ತಿಗೆ ಏನು ಬೇಕೋ ಅವೆಲ್ಲ ಒದಗಿಸಿಕೊಟ್ಟ ಪ್ರೇರೆ. ಹಾಲೆಲೂಯ್ಯ. ಆ ಕಣ್ಣುಗಳನ್ನು ಕೊಟ್ಟ, ಆ ದೃಷ್ಟಿಯನ್ನು ಕೊಟ್ಟು ಆ ವ್ಯಕ್ತಿಯನ್ನು ದೇವರು ಸ್ವಸ್ಥಪಡಿಸಿದ. ಹಾಲೆಲೂಯ್ಯ. ನಂತರ ನೋಡ್ತಾ ಇದ್ದೇವೆ, ಆ ವ್ಯಕ್ತಿಯು ಯೇಸು ಕ್ರಿಸ್ತನ ಹಿಂಬಾಲಿಸುತ್ತಾ ಹೋದನೆಂದು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ್ಯ. ಥ್ಯಾಂಕ್ ಯು ಫಾದರ್. ಇದರ ಅರ್ಥ ಏನಂದರೆ, ಯೇಸು ಕ್ರಿಸ್ತನು ಯಾವಾಗಲೂ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ. ಹಾಲೆಲೂಯ್ಯ. ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ, ನಾವು ನಂಬಿಕೆಯಿಂದ ಕೂಗಿಕೊಳ್ಳುವಾಗ, ನಾವು ನಂಬಿಕೆಯಿಂದ ಮೊರೆ ಇಡುವಾಗ ಆತನು ಮುಂದೆ ಹೋಗುವಂಥ ದೇವರಲ್ಲ. ಆತ ನಿಂತುಕೊಂಡು ನಮ್ಮ ಹತ್ತಿರ ಬಂದು ನಮಗೆ ಬೇಕಾಗಿರುವಂಥದ್ದನ್ನು ಕೊಟ್ಟು ನಮ್ಮನ್ನು ಆಸ್ವಾದಿಸುವಂತಹ ದೇವರಾಗಿದ್ದಾನೆ. ಹಾಲೆಲೂಯ್ಯ.
ನಮ್ಮ ಅವಶ್ಯಕತೆಗಳನ್ನು ಆತನು ತೀರಿಸುವಂಥ ದೇವರಾಗಿದ್ದಾನೆ. ಹಾಲು ಇವತ್ತು ನೀವು ಸಹ ನಿಮ್ಮ ಜೀವಿತದಲ್ಲಿ ಎಷ್ಟು ಕೊರತೆಗಳಿರಬಹುದು, ನಿಮ್ಮ ಪರಿಸ್ಥಿತಿ ಯಾರಿಗೆ ಅರ್ಥವಾಗದೇ ಇರಬಹುದು, ಎಲ್ಲರೂ ನಿಮ್ಮ ಮುಂದೆ ಹಾದು ಹೋಗ್ತಾ ಇರ್ಬೋದು. ಬಟ್ ನಮ್ಮ ದೇವ್ರು ಎಂದಿಗೂ ಹಾದು ಹೋಗೋದಿಲ್ಲ ರೀ. ಹಲ್ಲೆಲೂಯಾ. ನಮ್ಮ ದೇವ್ರು ನಿಂತ್ಕೊಂಡು ನಮ್ಮ ಹತ್ರ ಬಂದು ನಮ್ಮನ್ನು ಕೇಳಿ ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನು ತೀರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಅಸಾಧ್ಯವಾದದ್ದು ಏನಿಲ್ಲ ಪ್ರೇರೆ, ಏನಿಲ್ಲ ಪ್ರೇರೆ. ಎಷ್ಟು ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾಗಿ ಕಂಡು ಬರ್ತಾ ಇರ್ಬೋದು. ಬಟ್ ಒಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಂಬಿಕೆಯಿಂದ ಪ್ರಾರ್ಥಿಸಿರಿ, ನಂಬಿಕೆಯಿಂದ ಮೊರೆ ಇಡಿರಿ, ನಂಬಿಕೆಯಿಂದ ಕೂಯ್ಕೊಳ್ಳಿರಿ ಆ ಯೇಸು ಕ್ರಿಸ್ತನ ನಾಮವನ್ನು. ಆತ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಇಟ್ ಈಸ್ ಎ ಮಿರಕಲ್ ಡೇ. ಹಲ್ಲೆಲೂಯಾ. ಇವತ್ತೊಂದು ಬಿಡುಗಡೆ ಒಂದು ದಿನವಾಗಿದೆ. ಹಲ್ಲೆಲೂಯಾ. ನಿಮ್ಮ ಜೀವಿತ ಇಷ್ಟುವರೆಗೆ ಏನು ಕಾರ್ಯ ನಿಂತುಕೊಂಡಿದ್ದಾವ, ಇವತ್ತು ರಾತ್ರಿ ಯೇಸು ಕ್ರಿಸ್ತ ನಿಮ್ಮ ಜೀವಿತದಲ್ಲಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಅದನ್ನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು ನಂಬುವುದಾದರೆ ನಂಬರಿ ಇವತ್ತು ಯೇಸು ಕ್ರಿಸ್ತನನ್ನು. ಯೇಸು ಕ್ರಿಸ್ತ ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ, ನಿಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮ ಎಲ್ಲರ ಮಧ್ಯದಲ್ಲಿದ್ದಾನೆ, ನಮ್ಮ ಜೀವಿತದಲ್ಲಿದ್ದಾನೆ, ಆತನು ನಮ್ಮ ಹೃದಯದೊಳಗಿದ್ದಾನೆ. ನಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಆತ ನಮ್ಮ ಜೊತೆಯಲ್ಲೇ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಆತನ ಎಂದಿಗೂ ನಮ್ಮ ಪರಿಸ್ಥಿತಿಯಲ್ಲಿ ನೋಡಿ ಆತನು ನಮ್ಮನ್ನು ಅದೇ ರೀತಿಯಾಗಿ ಕೈ ಬಿಟ್ಟು ಆತನು ಹೋಗುವಂಥ ದೇವರಲ್ಲ. ನಮ್ಮ ದೇವರು ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಮ್ಮ ಹತ್ತಿರ ಬಂದು ನಮ್ಮನ್ನು ಕೇಳಿ ನಮ್ಮನ್ನು ಆಸ್ವಾದಿಸಿ ಮತ್ತೆ ಆತನು ಹೋಗುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮೆಂದಿಗೂ ಕೈ ಬಿಡುವಂಥ ದೇವರಲ್ಲ. ಇವತ್ತು ಎಷ್ಟು ವಿಷಯಗಳು ನಮ್ಮ ಜೊತೆಯಲ್ಲೇ ಈ ರೀತಿಯಾಗಿರ್ಬೋದು, ಅಸಾಧ್ಯವಾಗಿ ಕಂಡು ಬರ್ತಾ ಇರ್ಬೋದು. ಬಟ್ ಯೇಸು ಕ್ರಿಸ್ತನು ಇವತ್ತು ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದಾನೆ. ಏನು ಗೊತ್ತಾ? ಐ ಲವ್ ಯು ಸೋ ಮಚ್. ಲೋಕವೆಲ್ಲ ನಿಮ್ಮನ್ನು ಕೈ ಬಿಟ್ಟಿರ್ಬೋದು, ಹೌದ್ರಿ. ಲೋಕ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರ್ಬೋದು. ನಿಮ್ಮ ದುಃಖವನ್ನು, ನಿಮ್ಮ ಬಾಧೆಯನ್ನು, ನೀವು ಪಡುತ್ತಿರೋ ಸಂಕಟವನ್ನು ಲೋಕ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರ್ಬೋದು. ಬಟ್ ದೇರ್ ಇಸ್ ಒನ್ ಗಾಡ್, ಹಿಸ್ ನೇಮ್ ಈಸ್ ಜೀಸಸ್. ಆತನ ಹೆಸರೇನೆಂದರೆ ಯೇಸು ಕ್ರಿಸ್ತನು. ಆತ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆತ ನಿಮ್ಮನ್ನು ಎಂದಿಗೂ ಕೈ ಬಿಟ್ಟು ಹೋಗೋದಿಲ್ಲ. ಯಾಕೆಂದರೆ ಆತನ ವಾಗ್ದಾನವಾಗಿದೆ, ಯುಗದ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡಿ ಇರುತ್ತೇನೆ ಎಂದು ಹೇಳಿದ ವಾಗ್ದಾನವಾಗಿದೆ ಪ್ರೇರೆ. ಹಲ್ಲೆಲೂಯಾ. ಇವತ್ತು ನಾವು ಎಷ್ಟೋ ಸಾರಿ ನಮ್ಮ ಸಮಸ್ಯೆಗಳು ಬಂದ ನಂತರ ಆತನಿಗೆ ದೂರವಾಗಿ ನಾವು ಹೋಗ್ಬೋದು. ಪಾಪದಲ್ಲಿ ಸಿಲುಕಾಕಿಕೊಂಡು ನಾವು ದೇವರಿಂದ ದೂರವಾಗಿ ಹೋಗ್ಬೋದು. ಬಟ್ ನಮ್ಮ ದೇವರು ನಮ್ಮನ್ನು ಬಿಟ್ಟು ದೂರ ಹೋಗುವಂತನಲ್ಲ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆತನೊಂದು ವಾಗ್ದಾನವಾಗಿದೆ, ಆತನೊಂದು ವಾಗ್ದಾನವಾಗಿದೆ. ನಮ್ಮ ತಂದೆ ಕೈ ಬಿಟ್ಟರು, ನಮ್ಮ ತಾಯಿ ಮರೆತರು, ಲೋಕವೆಲ್ಲ ನಮ್ಮ ಕೈ ಬಿಟ್ಟರು. ಯೇಸು ಕ್ರಿಸ್ತ ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಪ್ರೇರ. ಅವತ್ತು ಆ ಕುರುಡನು ನನಗೆ ಬೇಕಾಗಿರೋದನ್ನು ಹೊಂದಿಕೊಂಡಿದ್ದಾನೆ ಪ್ರೇರ. ಹೇಗೆ ಗೊತ್ತಾ? ತನ್ನ ನಂಬಿಕೆ ಒಂದು ಕೂಗು, ನಂಬಿಕೆಯಿಂದ ಅದನ್ನು ಮೊರೆ ಇಟ್ಟನು, ನಂಬಿಕೆಯಿಂದ ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಇವತ್ತು ನೀವು ಸಹ ಈ ರಾತ್ರಿ ಸಮಯದಲ್ಲಿ ನೀವು ನಂಬಿಕೆಯಿಂದ ಆ ಯೇಸು ಕ್ರಿಸ್ತನನ್ನು ಕೂಗುವುದಾದರೆ, ಮೊರೆ ಇಡುವುದಾದರೆ, ನೀವು ಪ್ರಾರ್ಥಿಸುವುದಾದರೆ, ಹಲ್ಲೆಲೂಯಾ, ಟುಡೇಸ್ ಲಾಸ್ಟ್ ಡೇ ಫಾರ್ ಯುವರ್ ಬ್ರೇಕ್ ಥ್ರೂ. ಹಲ್ಲೆಲೂಯಾ. ಇವತ್ತು ನಂಬ್ರಿ, ಯೇಸು ಕ್ರಿಸ್ತ ನಂಬ್ರಿ. ನೆಕ್ಸ್ಟ್ ಹೇಳಿ, ಯೇಸುವೇ ನಾನು ನಿನ್ನ ನಂಬ್ತಾ ಇದ್ದಾನೆ, ಯೇಸುವೇ ನಾನು ನಿನ್ನ ನಂಬ್ತಾ ಇದ್ದಾನೆ. ಇವತ್ತು ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನ ಎಲ್ಲ ಕೊರತೆಯಲ್ಲಿ ನೀಗಿಸಿದ್ದಕ್ಕಾಗಿ ಸ್ತೋತ್ರ, ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ ದೇವ್ರ ಸ್ತುತಿಸ್ರಿ, ದೇವ್ರನ್ನ ಆರಾಧಿಸ್ರಿ, ದೇವ್ರ ಮಹಿಮೆಪಡಿಸ್ರಿ. ಯಾಕಂದರೆ ಲೋಕವು ಕೈ ಬಿಟ್ಟರು, ನಮ್ಮ ದೇವರೆಂದಿಗೂ ಕೈ ಬಿಡುವಂಥ ದೇವರಲ್ಲ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ದೇವರು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ. ಇವತ್ತೆಷ್ಟು ಜನ ಲೈವ್ದಲ್ಲಿ ನೋಡ್ತಾ ಇದ್ದೀರ, ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ, ಒಳ್ಳೆಯ ಒಂದು ಆಲೋಚನೆ ಇಟ್ಟುಕೊಂಡಿದ್ದಾನೆ. ನಿಮ್ಮ ಜೊತೆ ಏನು ನಡೀತಾ ಇದೆ ಪ್ರತಿಯೊಂದಕ್ಕೊಂದು ಅರ್ಥವಿದೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರಿಗೆ ಒಂದು ವಿಷಯ ಕಲಿಸ್ಕೊಡ್ತದೆ. ಅದೇನು ಗೊತ್ತಾ? ನೋಡು, ಲೋಕವೆಲ್ಲ ಕೈ ಬಿಟ್ಟಿದ್ದು ಹೋಗಿದೆ, ಲೋಕವೆಲ್ಲ ಕೈ ಬಿಡ್ತಾ ಇದೆ ನಿನ್ನನ್ನು, ಲೋಕ ನಿನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ. ಬಟ್ ನಾನು ಇದು ಒಬ್ಬ ದೇವರಿದ್ದೇನೆ, ನಾನು ಅರ್ಥ ಮಾಡಿಕೊಳ್ಳುವ ದೇವರು. ಬಾ, ನನ್ನ ಹತ್ರ ಬಾ, ನಿನ್ನ ಹೃದಯವನ್ನು ಕೊಡು,
ನಿನ್ನ ಉದ್ದೇಶಗಳನ್ನು, ನಿನ್ನ ಆಲೋಚನೆಗಳನ್ನು, ನಿನ್ನ ಮಾರ್ಗಗಳನ್ನು ನನಗೆ ಒಪ್ಪಿಸು. ನನ್ನನ್ನು ಜೀವಿತವನ್ನು ಸಾಗಿಸು ಅಂತ ಹೇಳ್ತಾ ಇದ್ದಾನೆ ಈ ಕ್ಷಣದಲ್ಲಿ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಿನ್ನ ಜೊತೆಲಿ ಎಷ್ಟೋ ಭಾರಗಳನ್ನು ನೋಡ್ತಾ ಇದ್ದಾನೆ, ಎಷ್ಟು ಭಾರಗಳನ್ನು ಹೊತ್ತುಕೊಂಡು ಹೋಗ್ತಾ ಇದೆಯಾ. ಬಟ್ ಯೇಸು ಕ್ರಿಸ್ತನ ಕ್ಷಣ ಒಂದು ವಿಷಯ ತಿಳಿಯಪಡಿಸ್ತಾ ಇದ್ದಾನೆ, ನಿನ್ನ ಭಾರಗಳೆಲ್ಲ ನನ್ನ ಮೇಲೆ ಹಾಕು ಅಂತೇಳಿ. ನಿನ್ನ ಭಾರಗಳೆಲ್ಲ ನನ್ನ ಮೇಲೆ ಹಾಕಿ ನೀವು ನಿಶ್ಚಿಂತೆಯಾಗಿ ಮುಂದೆ ಸಾಗು ಅಂತೇಳಿ ಯೇಸು ಕ್ರಿಸ್ತನು ಈ ಕ್ಷಣ ಬಯಸ್ತಾ ಇದ್ದಾನೆ ನಿಮ್ಮ ಜೀವಿತದಲ್ಲೇ. ನಿಮ್ಮ ಜೀವಿತದಲ್ಲಿ ಎಷ್ಟು ಭಾರಗಳಿರ್ಬೋದು, ಆ ಭಾರ ನೀವು ಹೊತ್ತಿಕೊಳ್ಳೋದಲ್ಲ, ಆ ಭಾರ ಹೊತ್ತಿಕೊಂಡು ಹೋಗೋದು ಒಂದು ದೇವರ ಚಿತ್ತವಲ್ಲ. ದೇವ್ರೇನು ಬಯಸ್ತಾ ಇದ್ದಾನೆ, ನಿನ್ನ ಭಾರಗಳೆಲ್ಲ ಆತನ ಮೇಲೆ ವಹಿಸ್ಬಿಟ್ಟು ನೀವು ನಿಶ್ಚಿಂತೆಯಾಗಿರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆಗ ನಿನ್ನ ಭೂಯಾತ್ರೆಯ ಒಂದು ಜೀವಿತವನ್ನು ಆತನ ಮುಂದೆ ಸಾಗಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಮುಂದೆ ಸಾಗಿಸ್ತಾನೆ, ನಿಮ್ಮನ್ನು ಮುಂದೆ ಸಾಗಿಸ್ತಾನೆ. ಭವಿಷ್ಯದ ಬಗ್ಗೆ ಚಿಂತಿಸಕ್ಕೆ ಹೋಗ್ಬೇಡ್ರಿ. ಡೋಂಟ್ ವರಿ ಅಬೌಟ್ ದಿ ಫ್ಯೂಚರ್. ಡೋಂಟ್ ವರಿ ಅಬೌಟ್ ದಿ ಫ್ಯೂಚರ್. ಯಾರ್ಯಾರು ಯೇಸು ಕ್ರಿಸ್ತ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲ ಜೊತೆ ಉದ್ದೇಶದಲ್ಲಿ ದೇವರು ಒಂದು ಒಳ್ಳೆ ಉದ್ದೇಶ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಸರ್ಪ್ರೈಸ್ ಬ್ಲೆಸ್ಸಿಂಗ್ ಇಟ್ಟಿದ್ದಾನೆ ದೇವರೆಲ್ಲ ಅವರೆಲ್ಲರ ಸಲುವಾಗಿ. ಆತ ನಿನ್ನ ಜೀವಿತಲ್ಲೂ ಸಹ ಬ್ಲೆಸ್ಸಿಂಗ್ ಇಟ್ಟಿದ್ದಾನೆ. ಥ್ಯಾಂಕ್ ಯು ಫಾದರ್. ಇವತ್ತು ನೀವು ಆಕಸ್ಮಿಕರಾಗಿ ನೀವು ಒಂದು ಲೈವ್ ಪ್ರೋಗ್ರಾಮಲ್ಲಿ ನೀವು ಬಂದಿಲ್ಲ ಪ್ರೇರೆ. ದೇವ್ರನ್ನ ಬಯಸ್ತಾ ಇದ್ದಾನೆ ಗೊತ್ತಾ, ಆತನ ಸ್ವರ ಕೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಆತನ ಬೇಕಾಗಿದ್ದು ನಿಮ್ಮ ಹೃದಯ, ನಿಮ್ಮ ಆಲೋಚನೆಗಳು, ನಿಮ್ಮ ಉದ್ದೇಶಗಳು, ನಿಮ್ಮೊಂದು ಯೋಚನೆಗಳು ಆತನಿಗೆ ಬೇಕಾಗಿದೆ. ನಾನು ನೋಡ್ತಾ ಇದ್ದೇನೆ, ದೆರ್ ಇಸ್ ಒನ್ ಪರ್ಸನ್, ನಿಮ್ಮ ಹೃದಯದಲ್ಲಿ ಎಷ್ಟೋ ದುಃಖವಿದೆ, ಹೃದಯದಲ್ಲಿ ಅಳ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ, ಬಾಧೆ ಪಡ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ಯಾವ ರೀತಿಯಾಗಿ ನಾವು ಮುಂದೆ ಹೋಗ್ಬೇಕು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ನನ್ನ ಭವಿಷ್ಯತ್ ಹೇಗಿರುತ್ತದೋ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಮಾರ್ಗಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ದಾವೆ ನಿಮ್ಮ ಚಿತ್ರದಲ್ಲೇ. ಬಟ್ ದೇವರೊಂದು ವಿಷಯ ಬಯಸ್ತಾ ಇದೆ, ಅದೇನು ಗೊತ್ತಾ, ನಿಮ್ಮ ಎಲ್ಲ ಒಂದು ಮಾರ್ಗಗಳು ಕ್ಲೋಸ್ ಆಗಿರ್ಬೋದು, ಬಟ್ ದೇವ್ರು ನಿಮ್ಗಾಗಿ ಒಂದು ಮಾರ್ಗವನ್ನು ತೆರೆದಿಟ್ಟಿದ್ದಾನೆ. ಹಲ್ಲೆಲೂಯಾ. ನಿನಗಾಗಿ ದೇವರೊಂದು ಮಾರ್ಗವನ್ನು ತೆರೆದಿಟ್ಟಿದ್ದಾನೆ. ಸೊ ಯು ಜಸ್ಟ್ ಬಿಲೀವ್ ಇನ್ ಜೀಸಸ್. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನೀವು ಮುಂದೆ ಸಾಗು. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು. ಆತ ನಿನಗೆ ಆತ ನಿನ್ನ ನಡೆಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹೇಗೆ ಇಸ್ರಾಯೇಲರನ್ನು ದೇವರು ಆ ಅರಣ್ಯ ಪ್ರದೇಶದಲ್ಲಿ ನಡೆಸಿದ್ದಾನೋ ಅದೇ ರೀತಿಯಾಗಿ ದೇವರನ್ನು ನಡೆಸೋದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಜೊತೆ ಯಾವ ಕೃತ್ಯಗಳಿರುವುದಿಲ್ಲ, ನಿನ್ನ ಎಲ್ಲ ಕೃತ್ಯಗಳ ಆತನು ನೀಗಿಸುವಂಥ ದೇವರಾಗಿದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ರಾಜನೇ, ಬಂದಿರೋ ಪ್ರತಿಯೊಬ್ಬ ಮಕ್ಕಳನ್ನು ಮುಟ್ಟು ರಾಜನೇ, ಥ್ಯಾಂಕ್ ಯು ಫಾದರ್. ಸಂಬಡಿ ಸ್ವರಿಂಗ್ ಅಬೌಟ್ ದಿ ಫ್ಯೂಚರ್. ಭವಿಷ್ಯದ ಬಗ್ಗೆ ಚಿಂತಿಸ್ತಾ ಇದ್ದಾರೆ. ಡೋಂಟ್ ವರಿ ಅಬೌಟ್ ಯುವರ್ ಫ್ಯೂಚರ್. ನಿನ್ನ ಭವಿಷ್ಯತ್ ನಿನ್ನ ಕೈಯಲ್ಲಿಲ್ಲ, ನಿನ್ನ ಭವಿಷ್ಯತ್ ದೇವರೊಂದು ಕೈಯಲ್ಲಿದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ ಫಾದರ್. ವಿ ಲವ್ ಯು ಜೀಸಸ್, ವಿ ವರ್ಷಿಪ್ ಯು ಜೀಸಸ್, ವಿ ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಎಷ್ಟು ಬಂಧಕಗಳಿಂದ ಯೇಸು ಕ್ರಿಸ್ತನ ಬಿಡಿಸ್ತಾ ಇದ್ದಾನೆ ನೋಡ್ತಾ ಇದ್ದಾನೆ. ಎಷ್ಟು ಬಂಧಕಗಳಿಂದ ಯೇಸು ಕ್ರಿಸ್ತನು ಎಷ್ಟು ಜನರನ್ನು ಬಿಡಿಸ್ತಾ ಇದ್ದಾನೆ ನೋಡ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ಎಷ್ಟು ಹೃದಯದಲ್ಲಿ ನೋಡ್ತಾ ಇದ್ದಾನೆ, ಶಾಂತಿ ಸಮಾಧಾನವಿಲ್ಲ. ಈ ಕ್ಷಣದಲ್ಲಿ ಯೇಸು ಕ್ರಿಸ್ತನ ಹೃದಯದಲ್ಲಿ ಶಾಂತಿ ಸಮಾಧಾನ ಕೊಡ್ತಾ ಇದ್ದಾನೆ. ಈ ಕ್ಷಣದಲ್ಲಿ ಯೇಸು ಕ್ರಿಸ್ತನ ಹೃದಯದಲ್ಲಿ ಶಾಂತಿ ಸಮಾಧಾನ ಕೊಡ್ತಾ ಇದ್ದಾನೆ. ಫಾದರ್, ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಲೆಟ್ ಅಸ್ ವರ್ಷಿಪ್ ಜೀಸಸ್. ಇರು ಸ್ಥಳ ದೇವ ಸ್ತುತಿಸಿರಿ. ಕಣ್ಣುಗಳು ಮುಚ್ಚಿಕೊಂಡು ದೇವರನ್ನು ಆರಾಧಿಸಿರಿ. ಕಣ್ಣುಗಳು ಮುಚ್ಚಿಕೊಂಡು ದೇವರು ಮಹಿಂಪಡಿಸಿರಿ. ಪ್ರೇಯರ್ ಆತನ ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಆತ ನಿನ್ನ ಆಲೋಚನೆಗಳು ಬಲ್ಲ ಅಂತ ದೇವರಾಗಿದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಾಲೆಲ್ಲೂಯಾ ಫಾದರ್, ಥ್ಯಾಂಕ್ ಯು ಜೀಸಸ್. ಏನಂತ ದೇವರು ಯಾರಿಲ್ಲ ರಾಜನೇ. ಸ್ತೋತ್ರ 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 ರಾಜನೇ. ಹಾಲೆಲ್ಲೂಯಾ ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕೆಲಷ್ಟು ಜೀವಿತದಲ್ಲಿ ಈಗ ನಿಮ್ಮ ಜೀವಿತದಲ್ಲಿ ಕತ್ತಲು ಕಾಣ್ತಾ ಇದೆ.
ಬರೀ ಕತ್ತಳು, ಡಾರ್ಕ್ನೆಸ್ ಇದೆ ನಿಮ್ಮ ಜೀವಿತದಲ್ಲಿ. ಬಟ್ ಯೇಸು ಕ್ರಿಸ್ತ ನಿಮ್ಮ ಜೀವಿತದಲ್ಲಿ ಆತನು ಬೆಳಕು ತರುವುದಕ್ಕೆ ಆತನು ಬಯಸ್ತಾ ಇದ್ದಾನೆ. ನಿಮ್ಮ ಜೀವಿತವನ್ನು ಬೆಳಗಿಸುವುದಕ್ಕೆ ಆತನು ಬಯಸ್ತಾ ಇದ್ದಾನೆ. ಅದಕ್ಕಾಗಿ ನೀವೇನು ಮಾಡ್ಬೇಕಂತ ದೇವರನ್ನೇ ನಿಮ್ಮ ಜೀವಿತಗಳನ್ನು ದೇವರು ಸಮರ್ಪಿಸಿರಿ, ನಿಮ್ಮ ಹೃದಯಗಳನ್ನು ದೇವರು ಸಮರ್ಪಿಸಿರಿ, ಅದನ್ನು ಆರಾಧಿಸಿರಿ, ಅದನ್ನು ಮಹಿಮೆಪಡಿಸಿರಿ. ನಿಮ್ಮ ಜೀವಿತದಲ್ಲಿ ಎಷ್ಟು ಕತ್ತಲೆ ಇದೆ, ಆ ಕತ್ತಲೆ ಜೀವಿತದ ದೇವರು ಬಿಡಿಸಿ ನಿಮ್ಗೆ ಆತನ ಬೆಳಕು ಕೊಡೋದಕ್ಕೆ ಆತನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ನಮ್ಮ ದೇವರು ನೋಡ್ರಿ, ಲೋಕವು ಮಾರ್ಪಟ್ಟರು, ಪರಿಸ್ಥಿತಿಗಳು ಮಾರ್ಪಟ್ಟರು. ನಮ್ಮ ದೇವರಿಂದಿಗೂ ಮಾರ್ಪಡುವಂಥ ದೇವರಲ್ಲ. ಹಲ್ಲೆಲೂಯಾ. ನಮ್ಮ ದೇವರಿಂದಿಗೂ ಮಾರ್ಪಡುವಂಥ ದೇವರಲ್ಲ. ನಮ್ಮ ಜೊತೆ ಎಷ್ಟು ಅಸಾಧ್ಯವಾಗಿ ಕಂಡು ಬರ್ತಾ ಇರ್ಬೋದು ಪರಿಸ್ಥಿತಿಗಳು, ಬಟ್ ನಮ್ಮ ದೇವ್ರಿಗದು ಸಾಧ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಇಸ್ರಾಯೇಲ್ ಮುಂದೆ ಹೋಗ್ತಾ ಇದ್ರು. ಮುಂದೆ ಹೋಗುವಾಗ ಒಂದು ದೊಡ್ಡ ಸಮುದ್ರ ಬಂದ್ಬಿಡ್ತಾರೆ, ಹೌದಲ್ರಿ? ಈಗ ಆ ಸಮುದ್ರ ದಾಟಿ ಹೋಗ್ಬೇಕಂದ್ರೆ ಇಸ್ರಾಯೇಲರಿಗದು ಅಸಾಧ್ಯವಾಗಿದೆ, ಬಟ್ ಅದು ದೇವ್ರಿಗೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಎಷ್ಟೋ ಸಾರಿ ನೀವು ಮುಂದೆ ಹೋಗ್ತಾ ಇರೋವಾಗ ನಿಮ್ಗೆ ಯಾವ ದಾರಿ ಕಾಣ್ತಾ ಇಲ್ಲ, ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟಿದೆ. ಎಷ್ಟು ನೀವು ಪ್ರಯತ್ನ ಮಾಡ್ತಾ ಇದ್ರಿ, ಬಟ್ ಯಾವ ಬಾಗಿಲುಗಳು ನಿಮಗಾಗಿ ತೆರಿತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡ್ತಾ ಇದ್ರಿ, ಎಷ್ಟು ಪ್ರಯಾಸ ಪಡ್ತಾ ಇದ್ರೆ ಆಗ್ತಾ ಇಲ್ಲ. ಬಟ್ ಒಂದು ವಿಷಯ ಏನು ಗೊತ್ತಾ, ದೇವ್ರು ನಿನಗಾಗಿ ಒಂದು ಮಾರ್ಗವನ್ನು ತೆರೆದಿದ್ದಾನೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಆತ್ಮೀಯ ಕಣ್ಣುಗಳಿಂದ ಆ ದೇವರು ನೋಡೋದಾದರೆ, ದೇವರು ಪ್ರತಿಯೊಬ್ಬರಿಗಾಗಿ ಒಂದು ಮಾರ್ಗವನ್ನು ತೆರೆದಿದ್ದಾನೆ. ಹಲ್ಲೆಲೂಯಾ. ಆ ಮಾರ್ಗ ಯಾರು ಗೊತ್ತಾ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತ ನೀವು ನಂಬುವುದಾದರೆ, ಅದರಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗುವುದಾದರೆ, ಹಲ್ಲೆಲೂಯಾ, ಆತನಿಗೆ ಒಂದು ಮಾರ್ಗದ ಮೂಲಕ ಕರೆದುಕೊಂಡು ಹೋಗುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ಮಾರ್ಗ ಯಾರು ಗೊತ್ತಾ? ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ದೇವರು ನಮ್ಮ ಎಲ್ಲರಿಗಾಗಿ ಒಂದು ಮಾರ್ಗ ತೆರೆದಿಟ್ಟಿದ್ದಾನೆ. ಆ ಮಾರ್ಗ ಯಾರಿಲ್ಲ, ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ, ನೀವು ನನ್ನ ನಂಬುವುದಾದ್ರೆ ನನಗಿಂತ ಹೆಚ್ಚಾದ ಕಾರ್ಯಗಳು ನೀವು ಮಾಡುವಿರಿ. ನಾನು ನಂಬಿದ ನನ್ನ ಮಹಿಮೆಯನ್ನು ನೀವು ನೋಡುವಿರಿ. ನಾನು ನಂಬಿದ್ರೆ ಸತ್ತರೂ ಸಹ ನೀವು ಬದುಕುವಿರಿ. ನಾನು ನಂಬುವ ಪ್ರತಿಯೊಬ್ಬ ಮನುಷ್ಯ ಎಂದಿಗೂ ಸಾಯುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವರು ಪ್ರತಿಯೊಬ್ಬ ಮನುಷ್ಯರಿಗೆ ದೇವರು ಒಂದು ಮಾರ್ಗವನ್ನು ತೆರೆದಿಟ್ಟಿದ್ದಾನೆ. ಆ ಮಾರ್ಗ ಯಾರು ಗೊತ್ತಾ? ಯೇಸು ಕ್ರಿಸ್ತನು. ನಿಮ್ಮ ಹೃದಯದಲ್ಲಿ ಎಷ್ಟೋ ಭಾರಗಳಿರ್ಬೋದು, ನಿಮ್ಮ ಹೃದಯದಲ್ಲಿ ಎಷ್ಟೋ ದುಃಖವಿರ್ಬೋದು, ಚಿಂತೆಗಳಿರ್ಬೋದು. ನಾವೇನು ಮಾಡಬೇಕು ಗೊತ್ತಾ? ಇವೆಲ್ಲವೂ ತೆಗೆದುಕೊಂಡು ಯೇಸು ಕ್ರಿಸ್ತನ ಹತ್ರ ಕೊಡಬೇಕಾಗಿದೆ. ಅದಕ್ಕಾಗಿ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ, ಎಳೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರ ನನ್ನ ಹತ್ರ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೇನು. ಹಲ್ಲೆಲೂಯಾ. ನಾವೇನು ಮಾಡಬೇಕಂತೆ? ನಮ್ಮ ಚಿಂತೆಗಳನ್ನು, ನಮ್ಮ ಭಾರಗಳನ್ನು, ಓಕೆ, ನಮ್ಮ ಆಲೋಚನೆ, ನಮ್ಮ ಉದ್ದೇಶಗಳನ್ನು ಎಲ್ಲವೂ ತೆಗೆದುಕೊಂಡು ಆ ಯೇಸು ಕ್ರಿಸ್ತನಿಗೆ ನಾವು ಒಪ್ಪಿಸುವಾಗ ನಮ್ಮ ಆತ್ಮಗಳಿಗದು ವಿಶ್ರಾಂತಿ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೆ ದೇವರು ಒಂದು ಮಾರ್ಗವನ್ನು ತೆರೆದಿಟ್ಟಿದ್ದಾನೆ, ಒಂದು ಮಾರ್ಗವನ್ನು ಕೊಟ್ಟಿದ್ದಾನೆ. ಆ ಮಾರ್ಗ ಯಾರು ಗೊತ್ತಾ? ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಅದೇನು ಗೊತ್ತಾ? ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತೆಷ್ಟು ಜನ ಕ್ರೈಸ್ತರು ಸತ್ತವರ ಪರಿಸ್ಥಿತಿಯಲ್ಲಿದ್ದಾರೆ. ಹೆಸರಿಗೆ ಮಾತ್ರ ಜೀವನ ಮಾಡ್ತಾ ಇದ್ದಾರೆ, ಬಟ್ ಅವ್ರು ಸತ್ತವರಾಗಿದ್ದಾರೆ. ಯಾಕೆ ಗೊತ್ತಾ? ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿಲ್ಲ. ಯೇಸು ಕ್ರಿಸ್ತ ನಿಮ್ಮ ಜೊತೆಲಿ ಇರುವುದಾದರೆ ನಿಮ್ಗೆ ಎಂದಿಗೂ ಮರಣವಿಲ್ಲ. ಅಂತ ಅನುಭವ ಒಳಗೆ ನೀವು ಪ್ರವೇಶಿಸುವುದಿಲ್ಲ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತ ಹೇಳಿದ್ದಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ಯೇಸು ಕ್ರಿಸ್ತ ಯಾರಲ್ಲಿ ಇರ್ತಾನೋ, ಯೇಸು ಕ್ರಿಸ್ತ ಯಾರ ಜೊತೆಲಿ ಇರ್ತಾನೋ ಅವರ ಜೀವ ಉಂಟು, ಮರಣವಿಲ್ಲ. ಎಷ್ಟೋ ಜನರು ಏನು ಮಾಡ್ತಾ ಇದ್ದಾರೆ? ಬ್ರದರ್, ಈ ಸಮಸ್ಯೆಗಳಿಂದ ನಾನು ಹೊರಗೆ ಬರಬೇಕು, ನಂಗೆ ಸಾಕಾಗಿದೆ, ನಂಗೆ ಎಷ್ಟೋ ಸಾರಿ ಸಾಯ್ಬೇಕು ಅನ್ನಿಸ್ತಾ ಇದೆ, ನಾವು ಮುಂದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಂಬಿಕೆ ಇಟ್ಟು ಸಾಕಾಗಿದೆ, ನಾ ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಗಿದೆ. ಹೌದಲ್ಲ? ಇಂಥ ಒಂದು ಪ್ರಶ್ನೆ ನಿಮ್ಮ ಚಿತ್ಲು ಬಂದಿರಬಹುದು. ದ ಸಮಸ್ಯೆ. ಬಟ್ ದೇವರೊಂದು ಬಯಸ್ತಾ ಇದ್ದಾನೆ, ಯು ಹ್ಯಾವ್ ಟು ಕಮ್ ಟು ಜೀಸಸ್. ಚಿಂತಾ ದೇವರು ಕೊಡಬೇಕಾಗಿದೆ. ಆ ಯೇಸು ಕ್ರಿಸ್ತನಿಗೆ ವಹಿಸ್ಕೊಡ್ರಿ.
ಆತ ನಿಮ್ಮ ಜೀವಿತಕ್ಕೆ ಆತನು ವಿಶ್ರಾಂತಿಗಳನ್ನು ಕೊಡುವಂಥ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇವತ್ತು ನಿಮ್ಮ ಜೊತೆ ಎಷ್ಟೋ ವಿಷಯದಲ್ಲಿ ಕಳೆದುಕೊಂಡಿರಬಹುದು, ನೀವು ಎಷ್ಟೋ ವಿಷಯದಲ್ಲಿ ಕಳೆದುಕೊಂಡಿರಬಹುದು. ಆತ ನಿಮ್ಮ ಮತ್ತೆ ಆತ ನಿಮ್ಮ ತಿರುಗಿ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಹಾಲೆಲ್ಲೂಯ್ಯ, ಥ್ಯಾಂಕ್ ಯು ಫಾದರ್. ನಿಮ್ಮ ಜೊತೆ ಏನೇ ಕಳೆದುಕೊಂಡಿದ್ದೀರೋ ಪ್ರತಿಯೊಂದು ಮತ್ತೆ ನಿಮ್ಮ ತಿರುಗಿಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಹಾಲೆಲ್ಲೂಯ್ಯ. ಇವತ್ತೊಬ್ಬ ಸೈತಾನನಿದ್ದಾನೆ, ಆತನು ಸುಳ್ಳುಗಾರನಾಗಿದ್ದಾನೆ. ಆತನು ಬಂದು ಏನು ಮಾಡ್ತಾನೆ ಗೊತ್ತಾ? ಯೇಸು ಕ್ರಿಸ್ತನ ಬಗ್ಗೆ ನಿಮಗೆ ವಿರುದ್ಧವಾದ ಒಂದು ಪದಗಳನ್ನ ಆಡ್ತಾನೆ. ಇದು ನಿನ್ನ ಜೀವನದಲ್ಲಿ ಆಗೋದಿಲ್ಲ, ಇದು ನಿನ್ನ ಜೀವಿತದಲ್ಲಿ ಆಗೋದಿಲ್ಲ, ಇದು ನಿನಗೆ ಅಸಾಧ್ಯ, ನೀನು ಇದೇ ರೀತಿಯಾಗಿ ನಾಶವಾಗಿ ಹೋಗ್ತೀಯಾ ಅಂತೇಳಿ ಸಹಿತ ನಿಮ್ಮ ಜೀವಿತದಲ್ಲಿ ಬಂದು ಈ ರೀತಿಯಾಗಿ ಮಾತಾಡ್ತಾ ಇರ್ಬೋದು. ಬಟ್ ಯೇಸು ಹೇಳ್ತಾ ಇದ್ದಾನೆ, ನನಗೆ ಅಸಾಧ್ಯವಾದ ಏನೂ ಇಲ್ಲ. ಮನುಷ್ಯರಿಗೆ ಅಸಾಧ್ಯವಾದದ್ದು ಅದು ನನಗೆ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಹಾಲೆಲ್ಲೂಯ್ಯ. ಇವತ್ತು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಟ್ಟು ಮುಂದೆ ಸಾಗೋದಾದರೆ ನಿಮ್ಮ ಜೀವಿತದಲ್ಲಿ ಅಸಾಧ್ಯದ ಕಾರ್ಯಗಳನ್ನು ಆತನು ಸಾಧ್ಯವಾಗಿ ಮಾಡುವುದು ದೇವರಾಗಿದ್ದಾನೆ. ಹಾಲೆಲ್ಲೂಯ್ಯ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಸಂಬಡಿ ಸ್ವರಿಂಗ್ ಅಬೌಟ್ ದಿ ಫ್ಯಾಮಿಲಿ. ಕುಟುಂಬದ ಸಲುವಾಗಿ ಆಲೋಚನೆ ಮಾಡಿ ಚಿಂತಿಸ್ತಾ ಇದ್ದಾರೆ, ಮಕ್ಕಳ ಸಲುವಾಗಿ ಚಿಂತಿಸ್ತಾ ಇದ್ದಾರೆ. ಬಟ್ ಜೀಸಸ್ ಏನು ಬಯಸ್ತದನ್ನು ಗೊತ್ತಾ? ನಿನ್ನ ಚಿಂತಾವನ್ನು ನನ್ನ ಮೇಲೆ ವಹಿಸ್ಬಿಡು, ನಿನ್ನ ಕುಟುಂಬ ನಾಶ ಆಗಿಸ್ತಾನೆ. ಎಸ್, ನಿನ್ನ ಭಾರ ನನಗೆ ಕೊಡು, ನಿನ್ನ ಚಿಂತೆಗಳು ನನಗೆ ಕೊಡು, ನಿನ್ನ ಉದ್ದೇಶ ಯೋಜನೆಗಳು ಏನಿದೆ ಎಲ್ಲ ನನಗೆ ಒಪ್ಪಿಸು, ನಾನಿನ್ನು ನಡೆಸ್ತಾನೆ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನ. ಹಾಲೆಲ್ಲೂಯ್ಯ. ಥ್ಯಾಂಕ್ ಯು ಜೀಸಸ್. ಇವತ್ತು ಒಂದು ಸಲ ನಾವು ಪರಿಶೀಲಿಸಿಕೊಳ್ಳಬೇಕಾಗಿದೆ. ನನ್ನ ಚಿತ್ತ, ನನ್ನ ಉದ್ದೇಶ, ನನ್ನ ಆಲೋಚನೆ, ನನ್ನ ಚಿಂತೆಗಳನ್ನ ನಾನು ಏನು ಮಾಡ್ತಾ ಇದ್ದೀನಿ, ಅವುಗಳನ್ನು ನಾನು ಹೊತ್ತುಕೊಂಡು ಹೋಗ್ತಾ ಇದ್ದೇನೆ ಅಥವಾ ಯೇಸು ಕ್ರಿಸ್ತ ನನ್ನ ಚಿಂತಾ ಭಾರಗಳನ್ನು ಕೊಟ್ಟಿದ್ದೇನೆ ಅಂತೇಳಿ ಒಂದು ಸಲ ಪರಿಶೀಲಿಸಿಕೊಳ್ಳಬೇಕಾಗಿದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ನಿಮ್ಮ ದೇವರು ಒಂದು ಒಳ್ಳೆಯ ಉದ್ದೇಶ ಕೊಟ್ಟಿದ್ದಾನೆ. ಬರುವ ದಿನಗಳಲ್ಲಿ ನಿಮ್ಮ ಜೀವಿತ ಹೇಗಿರೋದಿಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಏನು ನೋಡ್ತಾ ಇದ್ದೀರೋ ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಜೀವಿತ ಹೇಗಿರೋದಿಲ್ಲ. ಹಾಲೆಲ್ಲೂಯ್ಯ. ಥ್ಯಾಂಕ್ ಯು ಫಾದರ್. ಇಟ್ ಈಸ್ ಎ 2026 ಒಳಗೆ ಎಷ್ಟೋ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಮಾರ್ಪಡುವಂಥದ್ದಾಗಿದೆ. ಹಾಲೆಲ್ಲೂಯ್ಯ. ಎಷ್ಟೋ ಪರಿಸ್ಥಿತಿ ಮಾರ್ಪಡೋದು ನೀವು ನೋಡ್ತಾರೆ. ಇವತ್ತು ಈ ಡೇಟನ್ನು ಬರೆದಿಟ್ಕೊಳ್ರಿ, ಈ ಸಮಯ ಬರೆದಿಟ್ಕೊಳ್ರಿ. 2026 ಸೆಪ್ಟೆಂಬರ್ ನೆಕ್ಸ್ಟ್ ಇಯರ್ ಒಳಗೆ ನಿಮ್ಮ ಜೀವಿತದಲ್ಲಿ ದೇವರೆಷ್ಟು ಪರಿಸ್ಥಿತಿ ಮಾರ್ಪಡಿಸಲಿಕ್ಕೆ ಆತನು ಮಾಡೋದಕ್ಕೆ ಆತನು ಸಿದ್ಧವಾಗಿದ್ದಾನೆ. ಅಲ್ಲಲ್ಲಿ ಮಾರ್ಪಡಿಸ್ತಾ ಇದ್ದಾನೆ. ಹಾಗೆ ಥ್ಯಾಂಕ್ ಯು ಜೀಸಸ್. ನೋಡ್ರಿ, ಎಷ್ಟು ಒಂದು ದುಃಖದ ಚಿಂತೆಗಳ ಮೂಲಕ ಹೋರಾಟದ ಮುಖಾಂತರವಾಗಿ ನೀವು ಹಾದುಹೋಗಿ ಬಂದಿದ್ದೀರಾ. ಇಷ್ಟರವರೆಗೆ ನೀವು ಹಾದುಹೋಗಿ ಬಂದಿದ್ದೀರಾ. ದೇವರು ಅದನ್ನು ನೋಡ್ತಾ ಇದ್ದಾನೆ. ಗಾಡ್ ಇಸ್ ವಾಚಿಂಗ್ ಓವರ್ ಯು. ಆತ ನಿಮ್ಮ ಭಾರಗಳನ್ನು ಪ್ರತಿದಿನ ಆತನು ಸಹ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಸಾಕಾಗಿ ಬಿಡ್ತಾ ಇದೆ ನಿಮ್ಮ ಭಾರ ಹೊತ್ತುಕೊಂಡು. ಬಟ್ ಯೇಸು ಒಂದು ವಿಷಯ ತಿಳಿಯಪಡಿಸ್ತಾ ಇದ್ದಾನೆ, ನಿಮ್ಮ ಭಾರಗಳನ್ನು ನನ್ನ ಮೇಲೆ ವಹಿಸಬೇಡ್ರಿ, ಇನ್ನು ಚಿಂತೆಯಾಗ್ಯಾರೆ, ನಿಮ್ಮ ಆತ್ಮನ ವಿಶ್ರಾಂತಿ ಕೊಡ್ತೇನೆ ಹೇಳ್ತಾ ಇದ್ದಾನೆ. ಹಾಲೆಲ್ಲೂಯ್ಯ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ರಾಜನೇ, ಬರೋ ಪ್ರತಿ ಒಂದು ಪರಿಸ್ಥಿತಿಗಳ ರಾಜನೇ ನಿನ್ನ ಮಕ್ಕಳನ್ನು ಬಲಪಡಿಸು ರಾಜನೇ, ನಿನ್ನ ಮಕ್ಕಳನ್ನ ಆಸ್ವಾದಿಸು ರಾಜನೇ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ರಾಜನೇ 2026 ಸೆಪ್ಟೆಂಬರ್ ಒಳಗೆ ರಾಜನೇ ಎಷ್ಟು ಜನ ವೀಕ್ಷಿಸ್ತಾ ಇದ್ದಾರೆ ರಾಜನೇ, ಪ್ರತಿಯೊಬ್ಬ ಜೀವಿತದಲ್ಲಿ ರಾಜನೇ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಸ್ತೋತ್ರ ರಾಜನೇ. ನೀವು ನಂಬುವುದಾದರೆ ಹಾಲೆಲ್ಲೂಯ್ಯ, ಲೆಟ್ ಟೈಪ್ ದಿ ಆಮೇನ್ ಜೀಸಸ್ ಐ ಬಿಲೀವ್ ಯು ಅಂತೇಳಿ ಒಂದು ಕಮೆಂಟ್ಸ್ ಮಾಡಿರಿ. ಹಾಲೆಲ್ಲೂಯ್ಯ. ಇದು ನಿಮ್ಮ ನಂಬಿಕೆಯನ್ನು ಸೂಚಿಸುವಂಥದ್ದಾಗಿದೆ. ಹಾಲೆಲ್ಲೂಯ್ಯ. ಥ್ಯಾಂಕ್ ಯು ಜೀಸಸ್ ಐ ಬಿಲೀವ್ ಅಂತೇಳಿ ಟೈಪ್ ಮಾಡಿರಿ. ಆಗುತ್ತಾ? ನಮ್ಮ ದೇವರು ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ಹಾಲೆಲ್ಲೂಯ್ಯ. ಈ ದಿನ ಬರೆದಿಟ್ಕೊಳ್ರಿ, ಈ ಡೇಟ್ ಬರೆದಿಟ್ಕೊಳ್ರಿ. 2026 ಒಳಗೆ ಎಷ್ಟು ವಿಷಯಗಳು ನಿಮ್ಮ ಜೀವಿತದಲ್ಲಿ ಬದಲಾಗುವಂಥದ್ದಾಗಿದೆ. ಹಾಲೆಲ್ಲೂಯ್ಯ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ನೀವು ಬರೋ ಒಂದು ವರ್ಷದಲ್ಲಿ ಆ ಪರಿಸ್ಥಿತಿಯಲ್ಲಿ ನೀವು ಇರುವುದಿಲ್ಲ. ಇವತ್ತೆಷ್ಟು ಜನ ನೀವು ಸಹಾಯಕ್ಕಾಗಿ ನೀವು ಕೈ ಕೇಳ್ತಾ ಇದ್ದಾರೆ, ನನಗೆ ಸಹಾಯ ಮಾಡಿರಿ, ನಮಗೆ ಸಹಾಯ ಮಾಡಿರಿ ಅಂತೇಳಿ. ಬಟ್ 2026 ಒಳಗೆ ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟೋ ಪರಿಸ್ಥಿತಿ ಮಾರ್ಪಡಲಿಕ್ಕೆ ಇರ್ತಾನೆ. ಹಾಲೆಲ್ಲೂಯ್ಯ. ಆ ಒಂದು ವರ್ಷ ನಂತರ ಏನಾಗುತ್ತೆ ಗೊತ್ತಾ, ನಿಮ್ಮ ಜೀವಿತದಲ್ಲಿ ನೀವು ಸಹಾಯಕ್ಕಾಗಿ ಕೇಳುವುದಿಲ್ಲ, ನೀವು ಇತರಿಗೆ ಸಹಾಯ ಮಾಡ್ತಾರೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಎಷ್ಟೋ ವಿಷಯಗಳ ಬಗ್ಗೆ ನೀವು ಎಲ್ಲರೂ ಸಹಾಯ ಕೇಳ್ತಾ ಇದ್ದಾರೆ, ಬಟ್ ನಿಮ್ಗೆ ಸಿಗ್ತಾ ಇಲ್ಲ, ಸಹಾಯ ನಿಮಗೆ ಸಿಗ್ತಾ ಇಲ್ಲ. ಎಷ್ಟೋ ಸಲ ನೀವು ನಿರಾಶೆಗೆ ಒಳಗಾಗ್ತಾ ಇದ್ದಾರೆ.
ಬಟ್ ದೇವ್ರೊಂದು ಟೈಮ್ ಕೊಡ್ತಾ ಇದ್ದಾನೆ. 26 ಸೆಪ್ಟೆಂಬರ್ ಒಳಗೆ